ಅದೇ ಈಗ ಆಗಿದ್ದಾಗೋಗಿದೆ. ನೀವೇ ಕಿತ್ತಾಡ್ತಿರೋದು ನನಗೆ ಸರಿ ಅನ್ನಿಸ್ತಿಲ್ಲ. ಪ್ಲೀಸ್ ನೀವೆಲ್ಲರೂ ಒಂದಾಗಿ. ಸಾರಿ ಕಣು, ನಾನು ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ಬ್ಲೇಮ್ ಮಾಡಿಬಿಟ್ಟೆ. ಹೌದು ಆದಿ, ನಿನ್ನ ಫ್ರೆಂಡ್ಶಿಪ್ನ ಕಳ್ಕೊಳ್ಳೋಕ್ಕೆ ನಮಗೂ ಇಷ್ಟ ಇಲ್ಲ. ಇನ್ನು ಮುಂದೆ ಈ ಥರ ತಪ್ಪು ಯಾವತ್ತೂ ಆಗಲ್ಲ. ಇದೊಂದು ಸಾರಿ ಕ್ಷಮಿಸ್ಬಿಡು. ಸಾರಿ ಆದಿ. ನೀವು ಸಾರಿ ಕೇಳಬೇಕಾಗಿರೋದು ನನಗಲ್ಲ ಕಣ್ರು, ಲಕ್ಷ್ಮಿ ಹತ್ರ. ಅವಳು ತುಂಬ ಇನ್ನೋಸೆಂಟು. ನೀವು ಅವಳಿಗೆ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದೀರಾ. ಅವಳು ನಿಮ್ಮನ್ನು ಕ್ಷಮಿಸ್ಬೇಕು. ಬನ್ನಿ. ಸಾರಿ. ಇಟ್ಸ್ ಓಕೆ. ಅಟ್ಲೀಸ್ಟ್ ನಿಮ್ಮ ತಪ್ಪು ನಿಮಗೆ ಅರಿವಾಯ್ತಲ್ಲ, ಅಷ್ಟೇ ಸಾಕು. ಕೆಲವೊಂದ್ಸಲ ಜಗಳಗಳು ಬಾಂಡಿಂಗ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಗೊತ್ತಾಯ್ತಲ್ಲ. ಇನ್ಮೇಲಾದರೂ ಎಲ್ಲ ಖುಷಿಯಾಗಿರೋಣ. ಈ ಥರ ಮಾಡೋದು ಬೇಡ. ನಿಜ ಆದಿ, ಶಮಿತಾ ಹೇಳೋಷ್ಟು ಲಕ್ಷ್ಮಿ ಏನು ಕೆಟ್ಟವಳಲ್ಲ. ಗೊತ್ತು ಕಣೋ, ಅದಕ್ಕೆ ನಾನು ಅವಳನ್ನ ಫ್ರೆಂಡ್ ಮಾಡ್ಕೊಂಡಿರೋದು. ಕೆಲವರು ಹಾಲು ಕುಡಿದ್ರು ವಿಷ ಕಾರ್ತಾರೆ, ಆದರೆ ಲಕ್ಷ್ಮಿ ಗಂಟ್ಲಲ್ಲಿ ವಿಷ ಇಟ್ಕೊಂಡಿದ್ರು ಎಲ್ರಿಗೂ ಖುಷಿನೇ ಬಯಸ್ತಾಳೆ. ಸರಿ, ನಿಮ್ಗೆ ಯಾಕೆ ಮದುವೆ ಆಗಬಾರ್ದು ಅಂತ ಅನಿಸ್ತು? ನಾನು ಲಂಡನ್ಗೆ ಹೋಗಿ PhD ಮಾಡಬೇಕು ಅನ್ನೋ ದೊಡ್ಡ ಕನಸಿತ್ತು. ಆದರೆ ನಮ್ಮ ತಾತ ನನಗೆ ಗೊತ್ತಿಲ್ಲದೆ ಈ ಮದುವೆ ಫಿಕ್ಸ್ ಮಾಡಿಬಿಟ್ರು. ನನ್ನಿಂದ ಏನೂ ಮಾಡೋಕ್ಕಾಗಲೇ ಇಲ್ಲ. ಯಾಕಂದರೆ ನಮ್ಮ ಮನೇಲಿ ಅವ್ರು ಹೇಳಿದ ಮಾತೇ ನಡೆಯೋದು. ಅವ್ರು ಹಾಕಿದ ಗೆರೆನ ಯಾರೂ ದಾಟೋದಿಲ್ಲ. ಆದರೂ ಈ ಮದುವೆನ ತಪ್ಪಿಸ್ಕೊಡೋದಕ್ಕೆ ನಾನು ನಮ್ಮ ಮನೆಯಿಂದ ಓಡೋಗೋ ಪ್ರಯತ್ನ ಮಾಡಿದೆ. ಆದರೆ ಅದು ಸಾಧ್ಯ ಆಗಲಿಲ್ಲ. ಮದುವೆನೂ ನಿಲ್ಲಿಲ್ಲ. ನಿಮಗೆ ಮದುವೆ ಇಷ್ಟ ಇಲ್ಲ ಅನ್ನೋ ವಿಷಯನ ಸಂಜೀವ್ ಅವ್ರ ಹತ್ರ ಹೇಳಲಿಲ್ವಾ? ಇಲ್ಲ ಮೇಡಮ್, ಮದುವೆಗಿಂತ ಮುಂಚೆ ನಾನು ಸಂಜೀವ್ ಅವ್ರನ್ನ ಭೇಟಿನೇ ಮಾಡಿಲ್ಲ. ಆದರೂ ನನಗೆ ಈ ಮದುವೆ ಇಷ್ಟ ಇಲ್ಲ ಅನ್ನೋದನ್ನು ಅವ್ರಿಗೆ ತಲುಪಿಸೋದಕ್ಕೆ ಟ್ರೈ ಮಾಡಿದೆ. ಅದು ಅವ್ರಿಗೆ ತಲುಪಿದೆ. ಅವ್ರು ಖಂಡಿತ ಈ ಮದುವೆನ ತಡೀತಾರೆ ಅನ್ನೋ ಭರವಸೆಯಲ್ಲಿದ್ದೆ. ಆದರೆ ಕಾರಣಾಂತರಗಳಿಂದ ಈ ಮದುವೆ ನಡೆದೇ ಹೋಯಿತು. ಈಗ ಸಫೋಕೇಟೆಡ್ ಲೈಫ್ ಬದುಕ್ತಾ ಇದ್ದೀನಿ. ಎಜುಕೇಟೆಡ್ ಆಗಿನೂ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಯೋಚನೆ ಮಾಡೋಕ್ಕಾಗ್ತಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸು, ಮನೆ ಒರೆಸು, ಬಟ್ಟೆ ಹೋಗಿ, ಪಾತ್ರೆ ತೊಳಿ, ತಿಂಡಿ ಮಾಡು, ಅಡುಗೆ ಮಾಡು, ಹಪ್ಪಳ ಮಾಡು, ಹಾಗಿರಬೇಕು ಹೀಗಿರಬೇಕು ಅಂತ ಕೇಳ್ತಿದ್ದೀನಿ ಹೊರತು ನನ್ನ ಇಚ್ಛೆ ಅಂತೆ ಬದುಕೋಕ್ಕಾಗ್ತಿಲ್ಲ ಮೇಡಮ್. ಚಿಕ್ಕ ವಯಸ್ಸಿಂದಾನು ನಾನು ಯಾರ ಮಾತನ್ನು ಕೇಳಿಲ್ಲ ಮೇಡಮ್. ನನಗೆ ಹೇಗೆ ಬೇಕೋ ಹಾಗೆ ಬೆಳೆದೋಳು ನಾನು.